ಮುಖ್ಯವಾದಂಥ ಒಂದು ಅಂಗ. ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ಎನ್ಡಿಎ ಸರ್ಕಾರದ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪಕ್ಷದಲ್ಲೂ ಸಹ ಇಬ್ಬರು ಕೇಂದ್ರ ಮಂತ್ರಿಗಳಿದ್ದಾರೆ. ಒಬ್ರು ಲಲನ್ ಸಿಂಗ್ ಅಂತ ಹೇಳಿ, ಇನ್ನೊಬ್ರು ಬಂದು ರಾಮನಾಥ್ ಠಾಕೂರ್ ಅಂತ ಹೇಳಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈಗ ಮತ್ತೆ ನಮ್ಮ ನಿತೀಶ್ ಕುಮಾರ್ ಅವರು ಈಗ ರಾಜ್ಯಸಭಾ ಮೆಂಬರ್ ಆಗಿರೋದ್ರಿಂದ ಮುಂದಿನಲ್ಲಿ ಕೇಂದ್ರ ಸರ್ಕಾರದ ಒಂದು ಮುಖ್ಯ ನಿವಾರಿಗಳಾಗೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಬೀಳ್ತದೆ. ಆ ಒಂದು ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಜೆಡಿಯು ಪಕ್ಷ ಏನು ನಮ್ಮ ಯೋಚನೆಯಲ್ಲ ಇದು. ಈಗಿರ್ತಕ್ಕಂಥ ಏನು ಮೊದಲು ನಮ್ಮ ದೇಶಪಟೇಲರಿಂದ ಹಿಡಿದು ರಾಮಕೃಷ್ಣ ಹೆಗಡೆಯವರಿಂದ ಹಿಡಿದು ನಮ್ಮ ಕೃಷ್ಣ ಬೈರೇಗೌಡರಿಂದ ಹಿಡಿದು ಅತ್ಯಂತ ಹೆಚ್ಚಿನ ನುರಿತ ರಾಜಕಾರಣಿಗಳು ಈ ಪಕ್ಷವನ್ನ ಹಿಡಿದಂಥವರು. ಅದಾದ ನಂತರ ಕಾರಣಗಳಿಂದ ಸ್ವಲ್ಪ ಕರ್ನಾಟಕದಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ದು ಸಹ ಬಿಹಾರದಲ್ಲಿ ಸುಮಾರು 10 ಬಾರಿ ನಮ್ಮ ಜೆಡಿಯು ಪಕ್ಷದ ವತಿಯಿಂದ ನಮ್ಮ ನಿತೀಶ್ ಕುಮಾರ್ ಅವರು ಏನು ಸಿಎಂ ಹಾಕೊಂಡು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ನೆಕ್ಸ್ಟ್ ಈಗ ಕರ್ನಾಟಕದಲ್ಲೂ ಸಹ ಜೆಡಿಯುವನ್ನು ಬೆಳೆಸಬೇಕು ಅಂತೇಳಿ ನಮ್ಮ ಶುದ್ಧ ರಾಜಕಾರಣಿಗಳು, ಸಾವಯವ ರಾಜಕಾರಣಿಗಳು ಅಂತ ಹೇಳ್ತಾರೆ ನಮ್ಮ ಮಹಿಮಾ ಪಟೇಲ್ ಅವರನ್ನ. ಯಾಕಂದ್ರೆ ಮಹಿಮಾ ಪಟೇಲ್ ಅವರಿಗೆ ಎಲ್ಲೂ ಸಹ ರಾಜಕಾರಣದಲ್ಲಿ ಒಂದು ಸ್ವಲ್ಪನೂ ಸಹ ಚುಕ್ಕಿ ಇಲ್ಲದಂತ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಅಂತ ವ್ಯಕ್ತಿಯ ಜೊತೆಯಲ್ಲಿ ಇವತ್ತು ನಾವೆಲ್ಲ ಕೈಗೂಡಿಸಿ ಪಕ್ಷವನ್ನ ಬಲಪಡಿಸುವ ಜೊತೆಗೆ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯನ್ನು ಮಾಡಿದ್ದಾರೆ. ಈ ಆಗ್ನೇಯ ಪದವೀಧರ ಕ್ಷೇತ್ರ ಈ 5 ಜಿಲ್ಲೆಗಳನ್ನು ಒಳಗೊಂಡಂತ ಒಂದು ಕ್ಷೇತ್ರ. ಇದು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಮತ್ತೆ ದಾವಣಗೆರೆ. ದಾವಣಗೆರೆಯಲ್ಲಿ ಕೇವಲ 3 ತಾಲೂಕುಗಳು ಬರ್ತವೆ. ಒಂದು ದಾವಣಗೆರೆ, ಎರಡನೇದು ಜಗಳೂರು ಮತ್ತೆ ಹರಿಹರ. ಈ ಒಂದು 5 ಜಿಲ್ಲೆಗಳನ್ನು ಒಳಗೊಂಡಂತ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ವತಿಯಿಂದ ನನ್ನ 2025 ಜನವರಿಗೆ ನಾವು 22ನೇ ತಾರೀಕಿಗೆ ನಾವು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಅದು ಈ ಚುನಾವಣೆ ಬಗ್ಗೆ ಯಾರು ಏನು ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಸಹ ನಾವು ಅವಾಗಲೇ ನನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ನಾವು 2025 ಜನವರಿ 22ನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡಿದ್ವಿ. ಪ್ರಭಾಗಲಿಂದ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ಪ್ರತಿ ಒಂದು ಶಾಲಾ ಕಾಲೇಜುಗಳಿಗೆ ಮತ್ತೆ ಸಂಘ ಸಂಸ್ಥೆಗಳಿಗೆ ಭೇಟಿಯನ್ನು ಕೊಟ್ಕೊಂಡು ಫಸ್ಟ್ ಎನ್ರೋಲ್ಮೆಂಟ್ ಮಾಡೋದಕ್ಕೆ ಇರುತ್ತೆ. ಯಾಕಂದ್ರೆ ಈ ಚುನಾವಣೆಯಲ್ಲಿ ಪ್ರತಿ ಚುನಾವಣೆಗೂ ಸಹ ಪ್ರತಿ ಮತದಾರರು, ಅರ್ಹ ಮತದಾರರು ಏನ್ ಮಾಡ್ಬೇಕಂದ್ರೆ ಪದವೀಧರರು ಪ್ರತಿ ಚುನಾವಣೆಗೂ ಸಹ ಪ್ರತಿ 6 ವರ್ಷಕ್ಕೆ ಬರ್ತಕ್ಕಂಥ ಚುನಾವಣೆಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ನಾವು ಏನ್ ಮಾಡಿದ್ವಿ, ಪ್ರತಿ ಒಂದು ತಾಲೂಕು ಪ್ಲೇಸ್ ಮತ್ತೆ ಹೋಬಳಿ ಪ್ಲೇಸ್ ಮತ್ತೆ ಜಿಲ್ಲಾ ಪ್ಲೇಸ್ಗಳಿಗೆ ಮಹಿಮಾ ಪಟೇಲ್ ಅವರ ನೇತೃತ್ವದಲ್ಲಿ ಇಡೀ ಒಂದು 5 ಜಿಲ್ಲೆಗಳನ್ನು ಸಹ ನಾವು ಪ್ರವಾಸವನ್ನು ಕೈಗೊಂಡು ಪ್ರತಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾವು ಎನ್ರೋಲ್ಮೆಂಟ್ ಮಾಡಿಸಿದ್ವಿ. ಈಗ ಪ್ರಸ್ತುತ 1,76,000 ಎನ್ರೋಲ್ಮೆಂಟ್ ಆಗಿದೆ. ಈಗ ಮುಂಬರುವ ನವೆಂಬರಲ್ಲಿ ಚುನಾವಣೆ ನಡೆಯುವ ಎಲ್ಲ ಸಾಧ್ಯತೆಗಳಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತೆ ಕರೀತಾರೆ. ಈಗ ಏನಂತೇಳಿ ಎನ್ರೋಲ್ಮೆಂಟ್ ಮಾಡಕ್ಕೆ ಮತ್ತೆ ಅವಕಾಶ ಕೊಡ್ತಾರೆ. ಈಗಾಗಲೇ 2 ಸಲ ಕೊಟ್ಟಿದ್ದಾರೆ. ಒಂದ್ಸಲ ಏನು ಅವಕಾಶ ಎನ್ರೋಲ್ಮೆಂಟ್ ಮಾಡಿಕೊಟ್ಟಿದ್ರು. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಪರಿಷ್ಕರಣೆಗೆ ಒಂದು ಟೈಮ್ ಕೊಟ್ಟರು, ಒಂದು 15 ದಿನಗಳ ಕಾಲ. ಇನ್ನು ನೆಕ್ಸ್ಟ್ ಈಗ ಇನ್ನೊಂದು ನೋಟಿಫಿಕೇಶನ್ ಬಿಡ್ತಾರೆ. ಆ ನೋಟಿಫಿಕೇಶನ್ ಅಲ್ಲಿ ಇನ್ನು ಯಾರು ಮಾಡ್ತಿಲ್ಲ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ದಯಮಾಡಿ ಎಲ್ಲ ಒಂದು ಮತದಾರರು ತಾವು ನೋಂದಣಿಯನ್ನು ಮಾಡ್ಕೋಬೇಕಂತೇಳಿ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಿದ್ವಿ. ಮತ್ತೆ ಈಗ ನಾವು ಪ್ರತಿ ಶಾಲಾ ಕಾಲೇಜಿಗೆ ಪದವೀಧರರನ್ನ ಭೇಟಿ ಮಾಡ್ಕೊತಾ ಇದ್ವಿ. ಅವ್ರಿಗೆ ಅಪ್ಲಿಕೇಶನ್ ಸಹ ಕೊಡ್ತೀವಿ. ಮತ್ತೆ ಅವರಿಗೆ ಯಾವ ರೀತಿ ಎನ್ರೋಲ್ಮೆಂಟ್ ಮಾಡ್ಬೇಕನ್ನೋದು ಸಹ ನಾವು ಅವೇರ್ನೆಸ್ ಅನ್ನ ಒಂದು ಮಾಡ್ಕೊಡ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗೆ ಈ ಒಂದು ಕ್ಷೇತ್ರ ತುಂಬಾ ಚಿರಪರಿಚಿತ. ಯಾಕಂದ್ರೆ ನಾನು 2014ರಲ್ಲೂ ಸಹ ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಿದ್ದೆ. 2017ರಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಉಪಚುನಾವಣೆಗೆ ಕಂಟೆಸ್ಟ್ ಮಾಡಿದಾಗ ಆಡಳಿತಾರೂಢ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು 5 ಕೋಟಿ ಹೆಚ್ಚು ಮತ ತಗೊಂಡಿದ್ದೆ. ನಾನು ಪಕ್ಷೇತರ ಅಭ್ಯರ್ಥಿಗೆ ಕಂಟೆಸ್ಟ್ ಮಾಡಿ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು 5 ಕೋಟಿ ಮತಗಳನ್ನು ತಗೊಂಡಿದ್ದೆ. ಯಾವಾಗ 2017ರಲ್ಲಿ. ಅದಾದ ನಂತರ 2018ರಲ್ಲಿ ಮೇನ್ ಚುನಾವಣೆ ಬಂದಾಗ ಸಹ ನಾನು ಶಿಕ್ಷಕ ಕ್ಷೇತ್ರಕ್ಕೆ ನಾನು ಕಂಟೆಸ್ಟ್ ಮಾಡಿದ್ದೆ. ಹಾಗಾಗಿ ಈ ಏನು ಕ್ಷೇತ್ರ ಇದೆ ಈ ಕ್ಷೇತ್ರ ನನಗೆ ಚಿರಪರಿಚಿತ ಆಗಿದೆ. ಅದಾದ ನಂತರ ನಾನೇನು ಸೋತಿದ್ದೀನಿ ಅಂತೇಳಿ ಮನೆ ತುಂಬಿಲ್ಲ. ಪ್ರತಿ ಶಿಕ್ಷಕರ ಸಮಸ್ಯೆಗಳಾಗಿರ್ಬೋದು, ಪರಿವಾರ ಸಮಸ್ಯೆಗಳಾಗಿರ್ಬೋದು, ಅದ್ರ ಜೊತೆಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ಕೊಡೋಕೆ ನಾವೇನ್ ಮಾಡಿದ್ವಿ ಅಂದ್ರೆ KVC ಜೊತೆಗೆ ನಮ್ಮ ಒಂದು ಟ್ರಸ್ಟ್ NGO ನಾವು ಪ್ರಯತ್ನ ಮಾಡಿಕೊಂಡು ಪ್ರತಿ ಒಂದು ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಮತ್ತೆ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಯುವಕರಿಗೆ ನಾವು ಟ್ರೈನಿಂಗ್ ಅನ್ನು ಕೊಡ್ತಾ ಆ ಟ್ರೈನಿಂಗ್ ಜೊತೆಗೆ ನಾವು ಅವ್ರಿಗೆ ಉಚಿತವಾಗಿ ಮಿಷನ್ ಸಹ ಕೆಲವೊಂದು ಟೀಮ್ಗಳಿಗೆ SHG ಅಂತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಯಾರಿಗಿರುತ್ತೋ ಅವ್ರಿಗೆಲ್ಲರೂ ನಾವೇನ್ ಮಾಡ್ತೀವಿ, ಮಿಷನ್ಸ್ ಅನ್ನು ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ಕೊಡೋದಕ್ಕೆ ನಾವು ಸಹಾಯ ಮಾಡ್ತಿರೋ ಜೊತೆಗೆ ನಾನು ಕೋಲಾರ ಜಿಲ್ಲಾ ಸ್ವದೇಶಿ ಜಾಗರಣ ಮಂಡಳಿನ ಜಿಲ್ಲಾ ಸಂಯೋಜಕರಾಗಿ ಅಲ್ಲಿಯೂ ಸಹ ನಾವೇನು ಸ್ವಯಂ ಉದ್ಯೋಗಗಳನ್ನು ಒಂದು ಯುವಕರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆಲ್ಲನೂ ಏನಂತ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮದೇ ಆದಂಥ ಕ್ಲಸ್ಟರ್ ಇದೆ, ಅಲ್ಲೂ ಸಹ ನಾವು ಉಚಿತವಾಗಿ ವಾಟರ್ ಕ್ಲಸ್ಟರ್ ಅಂತೇಳಿ ಅಲ್ಲಿ ಸಹ ನಾವು ಉಚಿತವಾಗಿ ಟ್ರೈನಿಂಗ್ ಅನ್ನು ಕೊಡ್ತಾ, ಜೊತೆಗೆ ಎಲ್ಲಿ
ಈ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ IAS ಮತ್ತೆ KS ಸೆಂಟರ್ಗಳಲ್ಲಿ ಯಾರು ಮಕ್ಕಳು ಹೋಗ್ತಾರೋ ಅವರೆಲ್ಲ ನಾವು ಸಹಾಯವನ್ನು ಮಾಡ್ತಾ ಅವ್ರಿಗೆ ಯಾವ ರೀತಿ ಎಜುಕೇಶನ್ಗೆ ಮುಂದೆ ಹೋಗ್ಬೇಕನ್ನೋದ್ರ ಮುಖಾಂತರ ಸಹಾಯ ಮಾಡೋದ್ರ ಮುಖಾಂತರ ನಾವು ಅವರೆಲ್ಲ ನೆರವಾಗ್ತಾ ಇದ್ವಿ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ. ಈಗ ರೀಸೆಂಟಾಗಿ ಸಹ ಕರ್ನಾಟಕ ಸರ್ಕಾರ 72,000 ಹುದ್ದೆಗಳಿಗೆ ಸರ್ಕಾರಿ ಹುದ್ದೆಗಳಿಗೆ ಅನುಮೋದನೆ ಕೊಟ್ಟಿದೆ. ಆದ್ರೆ ಅದು ಏನ್ ಮಾಡ್ತಾರೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಅಂದ್ರೆ ಈಗ ಕೆಲವೊಂದು ಇಲಾಖೆಯಲ್ಲಿ ಸ್ವಲ್ಪ ಕರೆದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಅದರ ಕಡೆ ಒಂದು ಪ್ಲಾನ್ ಇದೆ. ಬಟ್ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ಆಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ವಿ ಏನಂತೇಳಿ 72,000 ಹುದ್ದೆಗಳು ಸಹ ಏಕಕಾಲದಲ್ಲಿ ಭರ್ತಿ ಮಾಡಿಕೊಂಡ್ರೆ ಬಹಳಷ್ಟು ಜನ ನಮ್ಮ ಪದವೀಧರರಿಗೆ ಸಹಾಯ ಆಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಆಗ್ರಹವನ್ನು ಮಾಡಿದ್ವಿ. ಯಾಕಂದ್ರೆ ಇದು ಚಿಕ್ಕ ಉದಾಹರಣೆ ಇದೆ. ಯಾಕಂದ್ರೆ ನಮ್ಮ ಮಹಿಮಾ ಪಟೇಲ್ ಸರ್ ಅವರ ತಂದೆಯವರು CM ಆಗಿದ್ದಾಗ, ಜೈ ಪಟೇಲ್ ಸಾಹೇಬರು CM ಆಗಿದ್ದಾಗ, ಮತ್ತೆ ಗೋವಿಂದ ಗೌಡರು ಶಿಕ್ಷಣ ಮಂತ್ರಿಗಳಾಗಿದ್ದಾಗ ನಾವು 1 ಲಕ್ಷ ಸರ್ಕಾರದಾಗ 1 ಲಕ್ಷ ಶಿಕ್ಷಕರನ್ನ ಏಕಕಾಲದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಏಕಕಾಲದಲ್ಲಿ ನಾವು ಅವರನ್ನ ನೇಮಕ ಮಾಡ್ಕೊಂಡಿದ್ವಿ. ಆ ಒಂದು ರೆಕಾರ್ಡ್ ಇದುವರೆಗೂ ಯಾವ ಸರ್ಕಾರಗಳು ಮುರಿಯಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಇವ್ರಿಗೆ ಬೇಕಾದ್ರೆ ಮುರಿಯೋದ್ ಬೇಡ, ಜನಗಳಿಗೆ ಆ ಒಂದು 1 ಲಕ್ಷ ಜನ ಸರ್ಕಾರಿ ಇವರು ಶಿಕ್ಷಕರನ್ನು ನೇಮಕ ಮಾಡ್ಕೊಂಡು ದಯಮಾಡಿ ಅವ್ರಿಗೆಲ್ಲರೂ ಎಲ್ಲ ಪದವೀಧರರಿಗೆ ಮತ್ತೆ ಯಾರು ಈ ಪಾಪ ಅನೇಕಾಲಿಕ ಕೆಲಸ ಮಾಡ್ತಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವನ್ನೆಲ್ಲ ಪರ್ಮನೆಂಟ್ ಮಾಡಲಿ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀನಿ. ಜೊತೆಗೆ ಮತ್ತೆ ಎಲ್ಲ ಸರ್ಕಾರಿ ನೌಕರರ ಜೊತೆಗೆ ನಮ್ಮ ಒಡನಾಟ ಇರುತ್ತೆ. ಅವ್ರು ಏನೇ ಸಮಸ್ಯೆ ಕೂಡ ನಾವೆಲ್ಲ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದ್ರ ಮುಖಾಂತರ ನನ್ನ ಈ ಒಂದು ಕಲ್ಲನೂರು ಗ್ರಾಮ ಕಲ್ಲನೂರು ಗ್ರಾಮ. ಬಟ್ ನಾವು ಈಗ ಮಾಲೂರಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈಗಾಗಲೇ ಸಾಲ ಹೇಳಿದ್ರೆ ನಮ್ಮ ಶ್ರೀಮತಿಯವರು ಸಹ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಅಂತಿದೆ, ಮತ್ತು ಇನ್ನೂ ಸಹ ನಮ್ಮ ಮೆಡಿಕಲ್ ಹಾಸ್ಪಿಟಲ್ ಅಂತಿದೆ. ಎಲ್ಲ ಹಾಸ್ಪಿಟಲ್ ಜೊತೆಗೆ ನಮ್ದು ಕ್ಲಸ್ಟರ್ ಅಂತ ಕೋಲಾಪುರದಲ್ಲಿ ಒಂದು ಕಲ್ಲನೂರು ಗ್ರಾಮದಲ್ಲಿ ಒಂದು ಕಲ್ಲನೂರು ಪಾರ್ಕ್ ಅಂತಿದೆ. ಅದು ತುಂಬಾಗಿ ಮಾಡ್ತಕ್ಕಂಥ ಒಂದು ಮಡಿಕೆ ಮಾಡ್ತಕ್ಕಂಥ ಗ್ಲಾಸ್, ಮುಂದಿನ ಗ್ಲಾಸ್ ಮತ್ತೆ ಪಾತ್ರೆಗಳನ್ನು ಮಾಡ್ತಕ್ಕಂಥ ಒಂದು ದೃಷ್ಟಿ ಇದೆ. ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಚಿತ್ರದುರ್ಗ ಇವಾಗ IAS ಡೆವಲಪ್ಮೆಂಟ್ ಮಾಡ್ತಾ ನಾವೇ ಸರ್ ಜೆಡಿ ಪಕ್ಷಕ್ಕೆ ಅದು ನೀವು IAS ನಾವು ಡೆವಲಪ್ಮೆಂಟ್ ಮಾಡ್ತಿರೋದು, ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು, ಡೆವಲಪ್ಮೆಂಟ್ ಮಾಡಿರೋದು ಈ 1,76,000 IAS ಬಂದಿದೆ. ಯಾಕಂದ್ರೆ ಬೇರೆ ಪಕ್ಷದವರಿಗೆ ನಾಟಕದಿಂದ ಯಾರು ಅಭ್ಯರ್ಥಿಗಳು ಘೋಷಣೆ ಮಾಡಿಲ್ಲ, ಯಾರು ಸಹ ಹೋಗ್ಬಿಟ್ಟು ಹೋಗಿಲ್ಲ. ಏನೋ ಇಲ್ಲೂ JDS ಅವ್ರನ್ನ ಒಪ್ಕೊಂಡಿಲ್ಲ. ಹಾಗಾಗಿ ಅದು ಸರ್ ಈಗ ಬಹಳಷ್ಟು ಉದಾಹರಣೆಗಳಿದ್ದಾವೆ. ಬಿ ಫಾರ್ಮ್ಗಳು ಕೊಟ್ಟು ಹೆಸರನ್ನು ಘೋಷಣೆ ಮಾಡಿ ನಾಮಿನೇಷನ್ ಮಾಡಿ ಹಿಂದಿನ ಸರ್ಕಾರದ ಚೇಂಜಸ್ ಆಗ್ತದೆ. ಮುಂದಿನ ದಿನದಲ್ಲಿ ನಮ್ಮ ಕೇಂದ್ರ ನಾಯಕರನ್ನ ಮನವರಿಕೆ ಮಾಡಿದಾಗ ಅಲ್ಲಿ ಮೊದಲು ಅಲ್ಲಿ ಮಾತಾಡ್ಕೊಳ್ಬೇಕಾದ್ರೆ ಯಾಕೆಂದ್ರೆ ಲಾಸ್ಟ್ ಈಗ ಸದ್ಯದಲ್ಲಿ ನಮ್ಮ ಅಧ್ಯಕ್ಷ JDU ಪಕ್ಷದ ಅಭ್ಯರ್ಥಿ ಡಾಕ್ಟರ್ K. ನಾಗರಾಜ್ ಇವರು ಕೋಲಾರ ಜಿಲ್ಲೆಯ ಕಲ್ಲನೂರು ಜನ್ಮಸ್ಥಳ. ಇವರು ವೃತ್ತಿ ಮಾಡ್ತಕ್ಕಂಥದ್ದು ಮಾಲೂರು ಪಟ್ಟಣದಲ್ಲಿ ವೈದ್ಯರಾಗಿ ವೃತ್ತಿ ಮಾಡ್ತಾರೆ. ಇದು ಒಂದು ಇತಿಹಾಸ. ಇನ್ನು ಮುಂದೆ ತಮಗೆಲ್ಲ ಗೊತ್ತಿದೆ ಸಾಹೇಬರು ಅವ್ರ ಮಕ್ಕಳಾಗಿರ್ತಕ್ಕಂಥ ಮಹಿಮಾಜಿ ಪಟೇಲ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಕರ್ನಾಟಕದ ಎಲ್ಲ ಮನವನ್ನು ಚೀರ್ಪಡಿಸಿದ ವ್ಯಕ್ತಿಗಳಾಗಿದ್ದಾರೆ. ನಮ್ಮ ಪಕ್ಷಕ್ಕೆ ಮತ್ತು ಅಧ್ಯಕ್ಷರು ಹೊಂದಿದೆ. ಆಗಿ ನನಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ಎಲ್ಲರಿಗೂ ಬಹಳ ಜನಕ್ಕೆ ನೆರಳು ಸಾಧ್ಯತೆ ಇದೆ. ಆ ಲೆಕ್ಕದಲ್ಲಿ 1989ರಲ್ಲಿ BJP ಇಬ್ಬರೇ ಅದ್ವಾನಿ ಮತ್ತು ವಾಜಪೇಯಿ ಇಬ್ಬರೇ ಎಂಪಿಗಳು. ಇವತ್ತು ಕರ್ನಾಟಕದಲ್ಲಿ ಆವಾಸ ಕರ್ನಾಟಕದಲ್ಲಿ ಇಬ್ಬರು 3 ಜನ, ಈಶ್ವರಪ್ಪ, ಯಡಿಯೂರಪ್ಪ, BB ಶಿವಪ್ಪ, ಯಾರೋ 3-4 ಜನ ಇತ್ತು. ಇಲ್ಲೂ ಹಾಗೆ ಸರ್ಕಾರ ಮಾಡಿದ್ದಾರೆ. ಹಾಗಾಗಿ ನಾವು ಈಗ ಏನಿದೆ ಅಂತ ನೋಡೋದಕ್ಕಿಂತ ಮುಂದೆ ಏನು ಸಾಧ್ಯತೆ ಇದೆ ಅಂತ ನೋಡಿದ್ರೆ ಎಲ್ಲರ ಒಂದು ಶುಭ ಹಾರೈಕೆಯಿಂದ ಇದು ಆಲದ ಮರ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಲೀಡರ್ಗಳು ರಮೇಶ್ ಕುಮಾರ್ ಅವರು ಮತ್ತು ಶಿವರಾಮ್ ಇವರೆಲ್ಲರೂ ರಂಗನಾಥ್ ಅವರು, ಚಂದ್ರಶೇಖರ್ ಮತ್ತು ಹಿಂದ್ಗಡೆ ಎಲ್ಲರೂ ಕೂಡ ಅವರವರ ಭಾಗದಲ್ಲಿ ಒಬ್ಬ ಪ್ರಬಲ ನಾಯಕರಾಗಿ, ಮತ್ತೆ ನಾವು ಬರೀ ನಾವೇ ನಾಯಕರು ಮತ್ತು ಬರೀ ನಾವೇ ಎಲೆಕ್ಷನ್ ನಿಂತಿದ್ದೀವಿ ಅಂತಲ್ಲ, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಭಾವನೆ ಇರುವಂಥದ್ದನ್ನ ನಾವು ಹುಡುಕ್ತಾ ಇದ್ದೇವೆ. ಒಳ್ಳೆಯ ಚಿಂತನೆ ಇರುವಂಥದ್ದನ್ನ ಅಂಥ ಯುವಕರು, ಅಂಥ ಮಹಿಳೆಯರು, ಯುವತಿಯರು ಅಂಥವ್ರನ್ನ ನೋಡಿ ನಾವು ಚುನಾವಣೆಗಳಲ್ಲಿ
ಪಟೇಲ್ ಸಾಹೇಬ್ರೆ, ಯುವಕರನ್ನ ಅವರು ಬಹಳ ಗೌರವದಿಂದ ನಡೆಸಬೇಕಾದಂಥದ್ದು ಎಲ್ಲ ಸರ್ಕಾರದ ಕರ್ತವ್ಯ ಇದೆ. ನಿನ್ನೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡಿರೋದು ಎಲ್ಲರೂ ಒಳ್ಳೆ ಒಳ್ಳೆ ಸೂಚನೆ ಅಲ್ಲ ಅಂತ ಹೇಳೋದು. ಹಾಗಾಗಿ ಯುವಕರಿಗೆ ಹೆಚ್ಚು ಗೌರವವನ್ನು ಕೊಟ್ಟು ಮತ್ತೆ ಯಾಕೆಂದರೆ ಸಂವಹನೆಯ ಮೂಲಕ ಎಂಥದೇ ಸಮಸ್ಯೆ ಇದ್ರೂ ಬಗೆಹರಿಸಲು ಸಾಧ್ಯತೆ, ಮಾತುಕತೆ ಮೂಲಕ ಏನಾದರೂ ಬಗೆಹರಿಸ್ಬೋದು. ಅದನ್ನು ನಾವು ಮಾತುಕತೆನೇ ಆಡಲ್ಲ ಅಂತಂದಾಗ ಬಹಳಷ್ಟು ಇಂಥ ಘಟನೆಗಳು ನಡೀತವೆ. ಕೇಂದ್ರ ಸರ್ಕಾರನೂ ಮಾತುಕತೆ ಮುಂದಾಗಬೇಕು, ಇಲ್ಲಿ ರಾಜ್ಯ ಸರ್ಕಾರ ರೈತರ ಜೊತೆ ಮಾತುಕತೆ ಮುಂದಾಗಬೇಕು. ಇವತ್ತೆಲ್ಲ ನೋಡಿದ್ದಕ್ಕೆ ಶಿವಮೊಗ್ಗದಲ್ಲಿ ಕುಮಾರ್ ಅವರು ಮತ್ತು KJ ಜಾರ್ಜ್ ಅವರು ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತಂದೇಳಿ ಅಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅಲ್ಲಿ ಅದು ಮಾಡೇ ಮಾಡ್ತೀವಿ ಅಂತ ಹಠಮಾರಿತನ, ಸರ್ಕಾರದಲ್ಲಿ ಹಠಮಾರಿತನ ಇರಬಾರ್ದು. ಅದು ಜನರ ಮಾತನ್ನ ಮಾತುಕತೆ ಮೂಲಕ ಸಂವಹನೆ ಮೂಲಕ ಬಗೆಹರಿಸುವಂಥದ್ದು. ಆ ಥರದ ಹಠಮಾರಿತನ ಬಿಟ್ಟು ಪಶ್ಚಿಮ ಘಟ್ಟಗಳಲ್ಲಿ ಆ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತಂದ್ರೆ ಬಹಳಷ್ಟು ವಿನಾಶಕಾರಿ. ಜೊತೆಗೆ ಅಣು ಸ್ಥಾವರಗಳನ್ನು ಸ್ಥಾಪಿಸೋದಕ್ಕೆ ಅಂತ ಓಡಾಡ್ತಿದ್ದಾರೆ. ಈ ಡೇಟಾ ಸೆಂಟರ್, ಡೇಟಾ ಸೆಂಟರ್ಗಳನ್ನು ಮಾಡೋದಕ್ಕೆ ಅಂತಂದೇಳಿ ಸಾವಿರಾರು ಎಕರೆ ಜಮೀನು ತಗೊಳ್ಳೋದು, ಇಂಥದ್ದೇನಿದೆ ಇದು ಸರ್ಕಾರಗಳಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ ಅಂತ ಅನಿಸುತ್ತೆ. ಇದಕ್ಕೆ ನಮ್ಮ ಪತ್ರಕರ್ತ ಮಿತ್ರರು ಮಾರ್ಗದರ್ಶನ ಕೊಡಬೇಕು, ವಿಜ್ಞಾನಿಗಳು ಮಾರ್ಗದರ್ಶನ ಕೊಡಬೇಕು, ಸಾಹಿತ್ಯ ಮಾರ್ಗದರ್ಶನ. ಅದಕ್ಕೆ ಈ ಕಡೆಗೆ